ಸರ್ಕಾರದ ಆಸ್ತಿಯನ್ನ ಖಾತೆ ಮಾಡಿಕೊಟ್ಟಿರುವ ಪಿಡಿಒ ಸುಮಾರು 25 ನಿವೇಶನವನ್ನ ಅಕ್ರಮ ಖಾತೆ ಮಾಡಿಕೊಟ್ಟಿರುವ ಪಿಡಿಒ ಹೌದು, ಅರಕಲಗೂಡು ತಾಲೂಕು ರಾಮನಾಥಪುರ ಗ್ರಾಮ ಪಂಚಾಯಿತಿಯ ಕೊಟ್ಟಾವಳು ಗ್ರಾಮದ ಗ್ರಾಮಠಾಣ ನಿವೇಶನ ಸುಮಾರು 25 ನಿವೇಶನವನ್ನ ಶಿವಲಿಂಗ ಶೆಟ್ಟಿ ಸನ್ ಆಫ್ ಕಪಿನಿ ಶೆಟ್ಟಿ ಕೊಟ್ಟಾವಳು ಅವರಿಗೆ 2018-19ರಂದು ಹಣ ಪಡೆದು ಈ ಹಿಂದೆ ಇದ್ದ ಪಿಡಿಒ ವಿಜಯಕುಮಾರ್, ಕಾರ್ಯದರ್ಶಿ ರೇವಣ್ಣ ಹಾಗೂ ಬಿಲ್ ಕಲೆಕ್ಟರ್ ಹರೀಶ್ ಅವರು ಖಾತೆ ಮಾಡಿಕೊಟ್ಟಿರ್ತಾರೆ. ಬಡವರಿಗೆ ಸೇರಬೇಕಿದ್ದ ನಿವೇಶನವನ್ನ ಒಬ್ಬ ಪ್ರಭಾವಿ ವ್ಯಕ್ತಿಗೆ ನೀಡಿರುವುದು ಖಂಡನೀಯ. ಇದನ್ನ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆ ಮಾಡಿ ಕ್ರಮ ಜರುಗಿಸದೆ ಹೋದರೆ ನಾವು ಉಗ್ರ ಹೋರಾಟ ಮಾಡಲಾಗುವುದು ಎಂದು ಗ್ರಾಮಸ್ಥರು ಹಾಗೂ ಸುನೀಲ್ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಮತ್ತು ರವಿಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನನ್ನ ಹೆಸರು ಸುನೀಲ್ ಅಂತ ಹೇಳ್ಬಿಟ್ಟು ಈ ಭಾಗದ ಕೊಟ್ವಾಳು ಗ್ರಾಮದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ. ಇವತ್ತಿನ ದಿನ ಒಂದು ಧರಣಿಯನ್ನು ಒಂದು ಹೋರಾಟವನ್ನು ಮಾಡ್ತಾಯಿದ್ದೀವಿ. ವಿಷಯ ಏನಂತ ಹೇಳಿದ್ರೆ, ನಮ್ಮ ಕೊಟ್ವಾಳು ಗ್ರಾಮದಲ್ಲಿ ಏನು ಒಂದು ಎಕರೆ 20 ಕುಂಟೆ ಗ್ರಾಮಠಾಣವನ್ನು ಒಬ್ಬ ಪ್ರಭಾವಿ ವ್ಯಕ್ತಿಗೆ 25 ಖಾತೆಗಳಾಗಿ 30 × 40 ಅಳತೆಯ ಖಾತೆಗಳಾಗಿ ವಿಂಗಡಿಸಿ ಖಾತೆಗಳನ್ನು ನಮ್ಮ ಈ ಹಿಂದೆ ಇದ್ದಂಥ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಂಥ ವಿಜಯಕುಮಾರ್ ಹಾಗೂ ಸೆಕ್ರೆಟ್ರಿ ಹಾಗೂ ಬಿಲ್ ಕಲೆಕ್ಟರ್ ಅವರು ಸೇರಿ 3 ಜನ ಸೇರಿ 25 ಖಾತೆಗಳಾಗಿ ವಿಂಗಡಣೆ ಮಾಡಿ ಖಾತೆ ಮಾಡಿರುತ್ತಾರೆ. ತದನಂತರ ಯಾವುದೇ ರೀತಿ ತಹಶೀಲ್ದಾರ್ ಮೋಜಿನಿ ಗ್ರಾಮಠಾಣ ನಕ್ಷೆ ಪಡೆಯದೆ ಸರ್ಕಾರದ ತಂತ್ರಾಂಶ ಅಂದರೆ ಈಸೊತ್ತಿನ ತಂತ್ರಾಂಶವನ್ನು ಗಾಳಿಗೆ ತೂರಿ ಈಸೊತ್ತುಗಳ ಕೂಡ ತೆಗೆದಿರ್ತಾರೆ. ಈ ನಿಟ್ಟಿನಲ್ಲಿ ಏನು ಬಡವರಿಗೆ ಹಾಗೂ ನಿವೇಶನ ರೈತರಿಗೆ ಸೇರಬೇಕಾದಂಥ ಜಾಗ ಇವತ್ತು ಯಾವುದೋ ಒಬ್ಬ ಪ್ರಭಾವಿ ವ್ಯಕ್ತಿಗೆ ಶಿವಲಿಂಗ ಶೆಟ್ಟಿ ಸನ್ ಆಫ್ ಕಪಿನಿ ಶೆಟ್ಟಿರವರ ಹೆಸರಿಗೆ ಖಾತೆ ಏನು ಅಂದರೆ ಸುಮಾರು ಒಂದು 6-7 ಕೋಟಿ ಆಸ್ತಿ. ಅದು ಸುಮಾರು 6-7 ಕೋಟಿ ಆಸ್ತಿಯನ್ನು ನಮ್ಮ ಈ ಹಿಂದೆ ಇದ್ದಂತಹ ಅಭಿವೃದ್ಧಿ ಅಧಿಕಾರಿಗಳು ಹಣವನ್ನು ತೆಗೆದುಕೊಂಡು ಏನು ಸರ್ಕಾರ ಯಾವುದೇ ಮೂಲ ಕ್ರಯಪತ್ರಗಳೇ ಇಲ್ಲ ಹಾಗೂ ಕ್ರಯಪತ್ರ ಮೂಲ ದಾಖಲಾತಿಗಳೇ ಇಲ್ಲ. ಆದರೂ ಕೂಡ ಇವರು ಸರ್ಕಾರದ ಕಾನೂನು ಬಾಹಿರವಾಗಿ ಸರ್ಕಾರದ ಆಸ್ತಿಯನ್ನು ಏನು ಬಡವರಿಗೆ ನಿವೇಶನ ರೈತರಿಗೆ ಸೇರಬೇಕಾದಂಥ ಆಸ್ತಿಯನ್ನು ಒಬ್ಬ ಪ್ರಭಾವ ವ್ಯಕ್ತಿಗೆ ಹಣವನ್ನು ತೆಗೆದುಕೊಂಡು ಖಾತೆಯನ್ನು ಮಾಡಿರ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ತನಿಖೆ ಆಗಬೇಕು. ಈ ಒಂದು ಪ್ರಕರಣ ತನಿಖೆ ಆಗಬೇಕು. ಏನು ಗ್ರಾಮಠಾಣ ಬಡವರಿಗೆ ಹಾಗೂ ನಿವೇಶನ ರೈತರಿಗೆ ಸೇರಬೇಕು, ವಿತರಣೆ ಮಾಡಬೇಕು. ಅದರಿಂದವ ಈ ಒಂದು ಪ್ರತಿಭಟನೆ ನಾವು ಹಮ್ಮಿಕೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ಏನು ಈಸೊತ್ತು ಮಾಡಿದ್ದಾರೆ ಹಾಗೂ ಖಾತೆ ಮಾಡಿದ್ದಾರೆ ಅವೆಲ್ಲನೂ ಕೂಡ ರದ್ದು ಮಾಡಿ ಏನು ನಿವೇಶನ ರೈತರಿಗೆ ಅದನ್ನು ನೀಡಬೇಕು ಅಥವಾ ಸಮುದಾಯ ಕಾಮಗಾರಿಗಳಿಗೆ ಕೊಡಬೇಕು ಅಂತ ಹೇಳಿ ಈ ನಿಟ್ಟಿನಲ್ಲಿ 2 ಮಾತು ಮುಗಿಸ್ತಾ ಇದ್ದೀನಿ. ಯಾವ ನಿವೇಶನ ಯಾವ ಇದಕ್ಕೆ ಸೇರಿದ್ದು? ಗ್ರಾಮಠಾಣಕ್ಕೆ ಸೇರಿದ್ದು. ಊರ ಆಸ್ತಿ ಕೊಟ್ವಾಳು ಗ್ರಾಮದಲ್ಲಿ ಬರುತ್ತೆ, ಅದು ಗ್ರಾಮಠಾಣಕ್ಕೆ ಸೇರುತ್ತೆ. ಅದು ಈಗ ಎಷ್ಟನೇ ಇಸ್ವಿಲಿ ಯಾವ ಅವಧಿಲಿ ಆಗಿದೆ ಇದು? 2018-2019 ಮಾಡಿದ್ದಾರೆ. ಏಕ ವ್ಯಕ್ತಿಗೆ ಮಾಡಿದ್ದಾರೆ, ಒಬ್ಬ ವ್ಯಕ್ತಿಗೆ 1 ಎಕರೆ 28 3 ಮಿಡೇಷನ್ಗಳಾಗಿ ವಿಂಗಡಣೆ ಮಾಡಿ 25 ಸೈಟ್ಗಳನ್ನು ಮಾಡಿದ್ದಾರೆ. ಈಗ ನಿಮ್ಗೆ ಯಾವಾಗ ಗಮನಕ್ಕೆ ಬಂತಿದ್ದು? ನಮಗೆ ಇವಾಗ ರೀಸೆಂಟಾಗಿ ನಾವು ಗೆದ್ದಂಥ ಸಂದರ್ಭದಲ್ಲಿ ಈ ಒಂದು 5 ವರ್ಷದ ಒಳಗಡೆ ತನಿಖೆ ಮಾಡಿ ಆಟೆಯಲ್ಲಿ ಇಷ್ಟು ದಾಖಲಾತಿಗಳನ್ನು ತೆಗೆದುಕೊಂಡಾಗ ಈ ಮಾಹಿತಿ ಬಂದಿದೆ. ಇದು ಬಹುದೊಡ್ಡ ಹಗರಣ ಅಂತಲೇ ಹೇಳ್ಬೋದು ಈ ಪಂಚಾಯಿತಿಲಿ. ಇವಾಗ ಅವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ 4 ಸೈಟ್ಗಳನ್ನು 22-23 ಲಕ್ಷಕ್ಕೆ 85 ಲಕ್ಷ ರೂಪಾಯಿಗೆ ಮಾರ್ಕೊಂಡಿದ್ದಾರೆ. ಇನ್ನೂ 21 ಸೈಟ್ಗಳು ಕೂಡ ಅದನ್ನು ವಿಭಾಗ ಪತ್ರ ಮಾಡಿಸ್ಕೊಂಡಿದ್ದಾರೆ. ಈಗ ಅವ್ರ ಹತ್ರ ಯಾವುದೇ ದಾಖಲಾತಿಗಳು ಇಲ್ಲಿ ನೋಡಿ, ಇಲ್ಲೊಂದು ಪೇಪರ್ ಇದೆ. ಇದು ಯಾವುದೇ ರೀತಿ ರಿಜಿಸ್ಟರ್ ಆಗಿಲ್ಲ. ಈ ಪೇಪರು ಇವರೇ ಬರ್ಕೊಂಡಿರೋದು. ಈ ಪೇಪರನ್ನು ಅವರ ಮನೆಯಲ್ಲೇ ಬರ್ಕೊಂಡಿರೋದು ಪೇಪರ್ ಇದು. ಈ ಪತ್ರದ ಮೇಲೆ 25 ನಿವೇಶನಗಳನ್ನು ಮಾಡಿ ಖಾತೆ ಮಾಡಿ ಈಸೊತ್ತು ಮಾಡಿದ್ದಾರೆ. ಅದೇ PDO ಅವರು ಅದು ಸಂಬಂಧಪಟ್ಟಂಥ ಸೆಕ್ರೆಟರಿಗಳು ಅಧಿಕಾರಿಗಳು ಇದು ಕಾರಣಕರ್ತರು. ನಮಗೆ ನ್ಯಾಯ ಕೊಡಿಸ್ಬೇಕು. ಏನು ಗ್ರಾಮಠಾಣ ಬಡವರಿಗೆ ಹಾಗೂ ನಿವೇಶನ ರೈತರಿಗೆ ಸೇರಬೇಕು, ಏನು ಈಸೊತ್ತು ಮಾಡಿದ್ದಾರೆ ಹಾಗೂ ಏನು ಖಾತೆ ಮಾಡಿದ್ದಾರೆ ಅವನ್ನು ರದ್ದು ಮಾಡಬೇಕು. ಇದ್ರ ಬಗ್ಗೆ ತನಿಖೆ ಮಾಡಿ ಯಾರು ಯಾರು ಮಾಡಿದ್ದಾರೆ ಈ ಖಾತೆಗಳು ಈಸೊತ್ತುಗಳನ್ನು ಅವ್ರ ಮೇಲೆ ಶಿಸ್ತು ಕ್ರಮ ಕಾನೂನು ರೀತಿ ಜರುಗಿಸಬೇಕು. ನಾವು ಮುಂದುವರಿಸ್ತಾ ಇರ್ತೀವಿ. ಇದು ಸಂಬಂಧಪಟ್ಟಂಥ ಮೇಲಧಿಕಾರಿಗಳು ಈ ಒಂದು ಬರಬೇಕು. ಈ ಪ್ರತಿಭಟನೆ ನಡೆಯುವ ಸ್ಥಳಕ್ಕೆ ರಾಮನಾಥಪುರ ಗ್ರಾಮ ಪಂಚಾಯತ್ ಬರಬೇಕು.
ಅದಾದಮೇಲೆ ನಾವು ಅವರ ಜೊತೆ ಮಾತಾಡಿ ಏನು ತೀರ್ಮಾನ ತಗೊಳ್ಳೋದು ಅಂತ ನಿಮ್ಗೆ ತಿಳಿಸ್ಕೊಡ್ತೀವಿ. ಇವತ್ತು ರಾಮನಾಥಪುರ ಗ್ರಾಮ ಪಂಚಾಯಿತಿ ಮುಂದೆ ಒಂದು ಮುಸ್ಕರ ಒಂದು ಕಾರ್ಯಕ್ರಮ ನಡೀತಾ ಇದೆ. ಒಂದು ದಲಿತ ಸಂಘರ್ಷ ಸಮಿತಿ ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಇದರಿಂದ ಕಾರ್ಯಕ್ರಮ ಅಂದ್ಕೊಂಡು ಮಾಡ್ತಾಯಿದ್ದಾರೆ. ಗ್ರಾಮ ಠಾಣೆ ಜಾಗನ ಖಾತೆ ಮಾಡಿ ಕೊಟ್ಟಿರೋ ಬಗ್ಗೆ ಅಂತ ಒಂದು ಅರ್ಜಿನ ಸಂಘಟನೆಯವರು ಕೊಟ್ಟಿರ್ತಾರೆ. ಅದ್ರ 1 ಎಕರೆ 20 ಗುಂಟೆ ಗ್ರಾಮ ಠಾಣೆ ಜಾಗ 3 MR ಹಾಕಿ 25 ನಿವೇಶನ ಖಾತೆ ಮಾಡಿ ತಹಸೀಲ್ದಾರದ ಗ್ರಾಮ ಠಾಣೆ ಮೋಜಣಿ ಪಡೆದೇ ಈ ಸ್ವತಂತ್ರಾಂಶವನ್ನು ಗಾಳಿ ತೂರಿ 30-40 25 ನಿವೇಶನ ಪ್ರಭಾವ ವ್ಯಕ್ತಿಗೆ ಖಾತೆ ಮಾಡಿರ್ತಾರೆ. ಈ ಹಿಂದೆ ಇದ್ದಂಥ ಅಭಿವೃದ್ಧಿ ಅಧಿಕಾರಿ ಮತ್ತು ಕಾರ್ಯದರ್ಶಿ ಹಾಗೂ ಬಿಲ್ ಕಲೆಕ್ಟರ್ ಈ 3 ಅಧಿಕಾರಿಗಳು ಸೇರಿ ಖಾತೆ ಮಾಡಿ ಸ್ವತ್ತು ಮಾಡಿಕೊಟ್ಟಿರ್ತಾರೆ. ಈ ಆಸ್ತಿಗೆ ಸಂಬಂಧಪಟ್ಟ ಯಾವುದೇ ಕ್ರಯ ಪತ್ರ ಹಾಗೂ ದಾಖಲಾತಿಗಳು ಇರುವುದಿಲ್ಲ. ಆದ್ದರಿಂದ ಇದರ ಬಗ್ಗೆ ತನಿಖೆ ನಡೆಸಿ ಈ ನಿವೇಶನ ಖಾತೆ ಮತ್ತು ಸ್ವತ್ತುಗಳನ್ನು ರದ್ದುಪಡಿಸಿ ಸದರಿ ಗ್ರಾಮದಲ್ಲಿರುವ ನಿವೇಶನ ರಹಿತ ಪರಿಶಿಷ್ಟ ಜಾತಿ, ಪಂಗಡ ಮತ್ತು ಸಾಮಾನ್ಯ ವರ್ಗದವರಿಗೆ ವಿತರಣೆ ಮಾಡಿ ನ್ಯಾಯ ಒದಗಿಸಿಕೊಡುವಂತೆ ಮನವಿಯನ್ನು ಅರ್ಜಿದಾರರಾದ ಜಗದೀಶು, ಸುನೀಲು, ಅಭಿ ಇವರು ಸಹಿ ಮಾಡಿ ಕೊಟ್ಟಿರ್ತಾರೆ. ಹಾಗಾಗಿ ಈ ವಿಚಾರನ ಇವತ್ತು ನಮ್ಮ ಪಂಚಾಯತಿಯಲ್ಲಿ ಇವರು ಮುಸ್ಕರ ಮಾಡ್ತೀವಿ ಅನ್ನೋ ಒಂದು ವಿಚಾರನ ಈ ಹಿಂದೆಯೇ 16ನೇ ತಾರೀಕು ಒಂದು ಅರ್ಜಿಯನ್ನು ಮನವಿಯನ್ನು ಸಲ್ಲಿಸಿ ನಮಗೆ ಮಾಹಿತಿಯನ್ನು 21ನೇ ತಾರೀಕು ನಾವು ಮುಸ್ಕರ ಮಾಡ್ತಾಯಿದ್ವಿ ಸರ್, ಈ ರೀತಿ ಆಗಿದೆ ಅಂತ ಸಹ ಹೇಳಿದರು. ಆ ವಿಚಾರವಾಗಿ ನಾವು ಅವ್ರಿಗೆ ಅದೇನು ಈ ಪ್ರಜಾಪ್ರಭುತ್ವದಲ್ಲಿ ಏನಿದೆ ಒಂದು ಮುಸ್ಕರ ಮಾಡುವಂಥದ್ದು, ನ್ಯಾಯ ಕೇಳುವಂಥದ್ದು ಏನಿದೆಯೋ ಹಾಗಾಗಿ ಅದನ್ನು ಮಾಡಿ ಅಂತ ಸಹ ಹೇಳಿ ಇವತ್ತು ಮನವಿ ಪತ್ರವನ್ನು ನಮಗೆ ಸಲ್ಲಿಸಿರ್ತಾರೆ. ಆ ಸಂಘಟನೆಯವ್ರಿಗೆ ನಾವು ತಿಳಿಸೋದು ಏನಂದರೆ ಈ ಒಂದು ಪತ್ರವನ್ನು ನಮ್ಮ ಮೇಲಧಿಕಾರಿಗಳಿಗೆ ತಿಳಿಸುತ್ತಾ ರವಾನೆ ಮಾಡಿ ಮತ್ತು ಸೂಕ್ತವಾದ ಕಾನೂನು ಪ್ರಕಾರ ಏನು ಕ್ರಮ ಕೈಗೊಳ್ಳಬೇಕು ಮೇಲಧಿಕಾರಿಗಳಿಂದ ನಿರ್ದೇಶನ ಪಡ್ಕೊಂಡು ನಾವು ಕ್ರಮವನ್ನು ಕೈಗೊಳ್ತೀವಿ. ಸರ್ ನೀವು ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯಿತು ಸರ್? 3.5 ವರ್ಷ. 3.5 ವರ್ಷದಿಂದ ನಿಮಗೆ ಈ ಒಂದು ಪ್ರಕರಣ ನಿಮ್ಮ ಗಮನಕ್ಕೆ ಬಂದಿರಲಿಲ್ವಾ? ಬಂದಿರಲಿಲ್ಲ. ಇದು ಏನಂತಂದರೆ ಮಾಮೂಲು ರೆಗ್ಯುಲರಾಗಿ ಹೋಗ್ತಾ ಇದೆ. ರೆಗ್ಯುಲರಾಗಿ ಈ ಥರ ಇನ್ನೂ 1 ಎಕರೆ 20 ಗುಂಟೆ ಗ್ರಾಮ ಠಾಣೆ ಜಾಗನ 3 MR ಮಾಡಿ ಬಿಟ್ಟಿರೋದು ಮಾಹಿತಿನ ಇವತ್ತು ಸ್ಪಷ್ಟವಾಗಿ ಎಲ್ಲ ವಿಷಯ ಗೊತ್ತಾಗಿದೆ. ಹಾಗಾಗಿ ಇದ್ರ ಬಗ್ಗೆ ಸೂಕ್ತವಾದ ಕ್ರಮ ಕೈಗೊಳ್ತೀವಿ. 3 ವ್ಯಕ್ತಿ ಜಾಗ ಮಾಡ್ಬೋದು ಸರ್. ಈಗ ಇವರು ಆರೋಪ ಮಾಡ್ತಾ ಇದ್ದಾರಲ್ಲ, ಏನು ಒಂದು ಗ್ರಾಮ ಠಾಣಾ ಜಾಗವನ್ನು ಒಬ್ಬದೇ ವ್ಯಕ್ತಿಗೆ ಖಾತೆ ಮಾಡಿಕೊಡಬಹುದಾ ಅಂತ. ಅಷ್ಟು 25 ನಿವೇಶನಗಳು ಇರುವಂಥ ಒಬ್ಬ ವ್ಯಕ್ತಿಗೆ ಮಾಡೋಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಏಕೆಂದರೆ ಈ ಹಿಂದೆ ಏನಾಗಿತ್ತು ಅಂದರೆ ಬ್ರಿಟಿಷ್ ಪೀರಿಯಡಿಂದ ಕೆಲವರು ಅನುಮೋದನೆ ಇದ್ದಂಥ ಜಾಗವನ್ನು ಅವರೇ ಉಳುಮೆ ಮಾಡ್ತಾಯಿದ್ರು ಅಥವಾ ಅವರೇ ಬೇಲಿ ಹಾಕೊಂಡು ಮತ್ತೊಂದು ಕೆಲಸ ಮಾಡ್ತಾಯಿದ್ರು. ಅವಾಗ ಏನಂತಂದ್ರೆ ಒಂದು ಪ್ರೊಸೀಜರ್ ಇದೆ. ಏನಂತಂದರೆ ತಹಸೀಲ್ದಾರ್ ಮನವಿ ಮಾಡುವಂಥದ್ದು ಅಥವಾ ಸ್ಥಳೀಯ ಸರ್ಕಾರಕ್ಕೆ ವಿಚಾರ ತಿಳಿಸುವಂಥದ್ದು. ಆ ಮನವಿ ಮಾಡಿದೆ ಅಂತಂದರೆ ಒಬ್ಬ ವ್ಯಕ್ತಿಗೆ 30-40 60 ನನಗೆ ಗೊತ್ತಿರುವ ರೀತಿಯಲ್ಲಿ 30-40 ಅಥವಾ 60-40 ಒಂದು ನಿವೇಶನ ಅಂತಂದರೆ ಏನು, ಒಬ್ಬ ವ್ಯಕ್ತಿ ವಾಸ ಮಾಡೋಕ್ಕೆ ಎಷ್ಟು ಅವಶ್ಯಕತೆ ಇದೆ ಅದಿದೆ. ಬಟ್ ಈ ಅರ್ಜಿದಾರ ಹೇಳಿರುವಂಗೆ 25 ನಿವೇಶನವನ್ನು ಅದು 30-40 ಅಳತಿರುವಂಥ 25 ನಿವೇಶನವನ್ನು ಒಬ್ಬ ವ್ಯಕ್ತಿಗೆ ಮಾಡಿಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಈ ವಿಚಾರನ ನಮ್ಮ ಮೇಲಧಿಕಾರಿಗೆ ನಾವು ತಿಳಿಸಿ ಅವ್ರು ಏನು ನಿರ್ದೇಶನ ಇರ್ತಾರೆ ಆ ರೀತಿಯಂತೆ ಕ್ರಮ ಕೈಗೊಳ್ಳೋಕ್ಕೆ ನಾವು ಮಾಡ್ತೀವಿ. ಈ ಜಾಗ ಸರ್ ಇವಾಗ ಈ ಪ್ರಕರಣದಲ್ಲಿ ಈ ಒಂದು ಏನು ಖಾತೆ ಮಾಡಿಕೊಟ್ಟಿದ್ದಾರಲ್ಲ, ಸೊ ಇದನ್ನು ನೀವು ಈಗ ಕಾನೂನು ಕ್ರಮ ತೆಗೆದುಕೊಂಡು ಆ ಇರ್ತಕ್ಕಂಥ ವಶಪಡಿಸ್ಕೊಳ್ತೀರಾ? ನಿಮ್ಮ ಆಸ್ತಿಯನ್ನು, ಸರ್ಕಾರದ ಆಸ್ತಿಯನ್ನು ವಶಪಡಿಸ್ಕೊಳ್ತೀರಾ ಹೇಗೆ? ಸರ್ಕಾರದ ಆಸ್ತಿಯನ್ನು ಇದು ಈ ಥರ ಆಗಿರೋದನ್ನ ನಾನು ಖಂಡಿತವಾಗಿ ಮೇಲಧಿಕಾರಿಗೆ ತಿಳಿಸ್ತೀವಿ. ಈಗಲೇ ತಿಳಿಸಿದ ತಕ್ಷಣ ಅವರ ಒಂದು ನಿರ್ದೇಶನ ಇನ್ಸ್ಟ್ರಕ್ಷನ್ ಏನಿದೆಯೋ ಅದೇ ರೀತಿಯಾಗಿ ಖಂಡಿತವಾಗಿ ಕ್ರಮ ಅಂತ ಕೈಗೊಳ್ತೀವಿ.